ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ನನಗೆ ಮಾಡಲೇಬೇಕಿತ್ತು. ಯಾಕಂತಂದರೆ ತುಂಬ ಜನ ಏನು ಅಂತಂದರೆ ನಾನು ಹೇಳುವಂಥ ಆನ್ಲೈನಲ್ಲಿ ಏನು ಈಗ ಆಫ್ಲೈನಲ್ಲಿ ಬಿಡಿ, ಆಫ್ಲೈನಲ್ಲೂ ಕೇಳ್ತಾರೆ ಆ ಥರ. ಆನ್ಲೈನಲ್ಲಿ ಏನು ನಾನು ಬಟ್ಟೆಗಳನ್ನು ಸೇಲ್ ಮಾಡ್ತೀನಲ್ವ, ತುಂಬ ಜನ ಏನು ಅಂತಂದರೆ ಇವಾಗ ಯಾವುದು ಟ್ರೆಂಡಿಂಗ್ ಸಾರಿಗಳಿದೆ ಅಲ್ವಾ ಅದರ ರೇಟನ್ನು ನೋಡಿಬಿಟ್ಟು ಒಂದು ಏನಂತಂದ್ರೆ ಇವಾಗ ನಿಮ್ಗೆ ಗೊತ್ತಿದೆ, ಇನ್ಸ್ಟಾಗ್ರಾಮ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಯಾವ ತರ ಓಡ್ತಾ ಇದೆ. ಯೂಟ್ಯೂಬ್ಗಿಂತಲೂ ಇವಾಗ ಇನ್ಸ್ಟಾಗ್ರಾಮ್ ಹೇಗೆ ಸ್ಪೀಡ್ ಆಗಿ ಓಡ್ತಾ ಇದೆ ಅಂತಂದ್ರೆ ಅಲ್ಲಿ ಅದನ್ನ ನೋಡ್ಬಿಟ್ಟು ಏನು ಅಂತಂದ್ರೆ ಅಲ್ಲೊಂದು ರೇಟ್ ಹಾಕಿರ್ತಾರೆ ಅವರು. ಸೇಮ್ ಸ್ಯಾರಿ ಇರುತ್ತೆ, ಬಟ್ ನಾನು ಹಾಕುವಂತ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅವಾಗ ಬಂದು ಕೇಳ್ತಾರೆ, ಅಲ್ಲಿ ಅದರಲ್ಲಿ ಇಷ್ಟು ಕಡಿಮೆಗಿದೆ, ನಿಮ್ದು ಇದರಲ್ಲಿ ಯಾಕೆ ಇಷ್ಟು ಜಾಸ್ತಿ ರೇಟು ಅಂತ. ಸೊ ಈ ಎಲ್ಲಾ ಪ್ರಶ್ನೆಗಳಿಗೆ ನಾನು ಇವತ್ತು ಆನ್ಸರ್ ಮಾಡ್ತಾ ಇದ್ದೇನೆ. ಸೊ ಎಷ್ಟು ಮೋಸ ಮಾಡ್ತಾರೆ ಅಂತ ಹೇಳೋದಕ್ಕೆ. ಹಾಗೆಯೇ ನಿಮಗೆ ಕೆಲವೊಂದು ಸಾರಿಗಳು ಯಾವ ತರ ಇರುತ್ತೆ, ನಿಮ್ಗದು ಕ್ವಾಲಿಟಿ ಹೆಂಗಿರುತ್ತೆ ನೋಡಿದಾಗ, ಇವಾಗ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಕೆಲವೊಬ್ರು ಬಿಸ್ನೆಸ್ ಅನ್ನುವಂಥದ್ದನ್ನ ಜನರಿಗೋಸ್ಕರ ಮಾಡಲ್ಲ, ಸುಮ್ಮನೆ ಅವರಿಗೆ ದುಡ್ಡು ಬರಲಿ ಅನ್ನೋ ಇದಕ್ಕೆ ಮಾಡ್ತಾರೆ. ಬಟ್ ನಾವು ಆ ಥರ ಮಾಡಲ್ಲ. ಇವಾಗ ನಾನು ಕೂಡ ಅಷ್ಟೇ, ಬಿಸ್ನೆಸ್ ಮಾಡೋದು ನನಗೆ ತುಂಬಾ ದುಡ್ಡು ಬರಲಿ ಆ ಥರ ಅಲ್ಲ. ನಾನು ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರ್ತೇನೆ. ನಾನು ನಿಧಾನವಾದ್ರೂ ಪರವಾಗಿಲ್ಲ, ಬಟ್ ನಾನು ಕಡಿಮೆ ರೇಟ್ಗೆ ಕೊಡ್ತೇನೆ ಅಂತೇಳಿ ನಾನು ಆನ್ಲೈನಲ್ಲಿ ಇರ್ಬೋದು, ಆಫ್ಲೈನಲ್ಲಿ ಇರ್ಬೋದು, ಯಾವುದೇ ಕಾರಣಕ್ಕೂ ನಿಮಗೆ ರೇಟ್ ಜಾಸ್ತಿ ಹೇಳಲ್ಲ. ಆನ್ಲೈನಲ್ಲಂತೂ ಫುಲ್ಲು ರೇಟ್ ಕಡಿಮೆನೇ ಇರುತ್ತೆ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ MRP, ಇವಾಗ ಏನು ಶಾಪಲ್ಲಿ ನೀವೇನು ರೇಟ್ ಕೊಡ್ತೀರಲ್ವಾ ಅಷ್ಟು ರೇಟ್ ಕೂಡ ನಾನು ಹೇಳಲ್ಲ, ಆಫ್ಲೈನಲ್ಲಿ ಹೇಳ್ತಾ ಇರೋದು. ಸೊ ಇಷ್ಟು ಕಡಿಮೆ ಪ್ರೈಸ್ಗೆ ಕೊಟ್ಟಾಗ ಇವಾಗ ನಾನು ಹೇಳೋದು ನಿಮಗೆ, 50 ರೂಪೀಸ್ 100 ರೂಪೀಸ್ಗೆ ಯಾರು ಕೂಡ ಸಾರಿ ಕೊಡಲ್ಲ, ಓಕೆನಾ. ತುಂಬಾ ಜನ ಮೋಸ ಹೋಗ್ತಾರೆ, ಅಥವಾ ತುಂಬಾ ಜನ ನೀವೇ ನಂಬ್ತೀರಾ. ಇವಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ನಮಗೆ ಸಿಗೋದೇ ಅದೇ, 50 ರೂಪಾಯಿ ಕೊಡ್ತಾರೆ, 100 ರೂಪಾಯಿಗೆ ಸೀರೆ ಕೊಡ್ತಾರಂತೆ, ಈ ತರ 150 ರೂಪಾಯಿಗೆ ಸೀರೆ ಕೊಡ್ತಾರೆ, 200 ರೂಪೀಸ್ಗೆ ಸೀರೆ ಕೊಡ್ತಾರೆ. ಸಿಗುತ್ತೆ, ಯಾವ ಸೀರೆ ಸಿಗುತ್ತೆ ಅಂತ ಹೇಳ್ತೀನಿ. 100 ರೂಪೀಸಿಗೆಲ್ಲ ಸೀರೆ ಸಿಗಲ್ಲ. ನಾರ್ಮಲ್ ಡೈಲಿ ವೇರ್ ಸಾರಿಗಳು ಏನಿದೆ, ಈ ನೈಲಾನ್ ಸಾರಿಗಳು ಅಂತ ಹೇಳ್ತೀವಲ್ವಾ, ಇವಾಗ ನನ್ನ ಹತ್ರನೇ ಇದೆ, ಬಟ್ ಅದು ಆ ಸೈಡಲ್ಲಿ ಇದೆ. ನಾನು ಆಮೇಲೆ ಆ ಸಾರಿಗಳೆಲ್ಲ 200 250ಗೆ ಈ ತರ ಸಿಗುತ್ತೆ ಸಾರಿಗಳು, ಓಕೆನಾ. 100 ರೂಪಾಯಿಗೆ 50 ರೂಪಾಯಿಗೆಲ್ಲ ಹೋಲ್ಸೇಲ್ನವರಿಗೇನೆ ಸಿಗಲ್ಲ. ಇವಾಗ ನಿಮ್ಗೆ ಹೋಲ್ಸೇಲ್ ಅಂದ ತಕ್ಷಣ ಫಸ್ಟ್ ನಮ್ಗೆ ಏನು ಅಂತಂದ್ರೆ ಸೂರತ್, ಅಲ್ಲಿ 50 ರೂಪೀಸ್ 100 ರೂಪೀಸ್ಗೆ ಹೋಲ್ಸೇಲರ್ಗಳಿಗೆ ಸಿಗುತ್ತೆ. ಅಲ್ಲಿಂದ ನೆಕ್ಸ್ಟ್ ಬೆಂಗಳೂರಿಗೆ ಬಂದಾಗ ಅಲ್ಲಿ ಹೋಲ್ಸೇಲ್ ಸೇಲರ್ಸ್ ಇರ್ತಾರೆ, ಅವರಿಗೆ ಅಷ್ಟಕ್ಕೆ ಸಿಕ್ಕಿರುತ್ತೆ. ಅವರು ನಮ್ಗೆ ಅಷ್ಟಕ್ಕೆ ಕೊಡಲ್ಲ, ಓಕೆನಾ. ನಮ್ಗೆ ಅವರು ಡಬಲ್ ರೇಟ್ ಅಂದ್ರೆ 100 ರೂಪೀಸ್ ಜಾಸ್ತಿ ಮಾಡಿ ಅವರು ಕೊಡ್ತಾರೆ, ಯಾಕಂದ್ರೆ ಅವರಿಗೂ ಲಾಭ ಬೇಕಲ್ವಾ. ಸೊ ಹಾಗಾಗಿ ನಮಗೆ ಇಲ್ಲಿ ಹೋಲ್ಸೇಲ್ ಆಗಿ, ಈಗ ಸೂರತ್ಗೆ ಹೋಗಿಲ್ಲ ಅಂದ್ರೆ ಇಲ್ಲಿನಾದ್ರೂ ನಮಗೇನೆ 150 ರೂಪಾಯಿಗೆ 100 ರೂಪಾಯಿಗೆ ಹೋಲ್ಸೇಲ್ ಆಗಿ ಸಾರಿಗಳು ಸಿಗಲ್ಲ ಯಾವುದು ಕೂಡ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, 50 ರೂಪೀಸು 100 ರೂಪೀಸ್ಗೆಲ್ಲ ಸಾರಿ ಕೊಡ್ತಾರೆ ಅಂದ್ರೆ ನೀವು ನಂಬ್ತೀರಾ. ಆಮೇಲೆ ಇನ್ನೊಂದು ಏನಂತಂದ್ರೆ ಈ ಸಾರಿಗಳ ಒಂದು ಕ್ವಾಲಿಟಿ ಇದೆಯಲ್ವಾ, ಅದಿವಾಗ ಯಾಕೋ ಇತ್ತೀಚಿನ ದಿನಗಳಲ್ಲಿ ನನಗೆ ಅದರ ತನನ ಕಳ್ಕೊಳ್ತಾ ಇದೆ ಅಂತ ನನ್ಗನ್ಸ್ತಾ ಇದೆ. ಯಾಕೆ ಅಂತ ನಾನು ನಿಮ್ಗೊಂದು ಪ್ರೂಫ್ ಸಮೇತ ಹೇಳ್ತೀನಿ, ಓಕೆನಾ. ಇವಾಗ ಡೈಲಿ ವೇರ್ ಸಾರಿ ಅಂದ್ರೆ ನಿಮ್ಗೆ ಗೊತ್ತಲ್ವಾ, ಈಗ ನಾರ್ಮಲ್ ಆಗಿ ನಾವೇ ನೈಲಾನ್ ಸಾರಿಗಳು ಈಗ ಉಡ್ತಾರಲ್ವಾ ಮನೆಯಲ್ಲಿ, ಅದೆಲ್ಲ ನಿಮ್ಗೆ 200 ರೂಪಾಯಿ 250 ರೂಪಾಯಿ ಈ ತರ 180 ಮೇಲೆ ಸಿಗುತ್ತೆ ನಿಮ್ಗೆ, ಓಕೆನಾ. 280 250 ಈ ತರ 200 ಒಳಗಡೆ ಎಲ್ಲ ಸಿಗುತ್ತೆ. ಅದು ಬ್ಲೌಸ್ ಪೀಸ್ ಇರಲ್ಲ. ಇದು ನಾನು ಹೇಳ್ತಾ ಇರೋದು ಡೈಲಿ ವೇರ್ ಸಾರಿಗಳಲ್ಲಿ. ಇನ್ನ ಇವಾಗ ಜಾಸ್ತಿಯಾಗಿ ಓಡ್ತಾ ಇರೋದು ಮೈಸೂರು ಕ್ರೇಪ್ ಸಿಲ್ಕ್ ಸಾರಿಗಳು, ಓಕೆನಾ. ಜಾಸ್ತಿಯಾಗಿ ಮೈಸೂರು ಕ್ರೇಪ್ ಸಾರಿಗಳು ಹೋಗ್ತಾ ಇದೆ. ಈ ಮೈಸೂರು ಕ್ರೇಪ್ ಸಾರಿ ಯಾವ ತರ ಕ್ವಾಲಿಟಿ ಇದೆ ಅಂತ ಹೇಳಿ ನಿಮ್ಗೆ ಅದನ್ನ ಸಾರಿಯನ್ನ ನೋಡಿದಾಗ ಅದು ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಕ್ವಾಲಿಟಿ ಇದೆ ಅಂತೇಳಿ. ಆಮೇಲೆ ನನಗೂ ಕೂಡ ಅಷ್ಟೇ, ತುಂಬಾ ಜನ ಏನು ಅಂತಂದ್ರೆ, ಇವಾಗ ನಾನು ಇಷ್ಟು ಸಾರಿ ಆನ್ಲೈನ್ ಅಲ್ಲಿ ಹೇಳ್ತಾ ಇರೋದು, ಆಫ್ಲೈನ್ ಅಲ್ಲಿ ಬಿಡಿ, ಆಫ್ಲೈನ್ ಅಲ್ಲಿ ಯಾರು ಕೂಡ ಇಷ್ಟರವರೆಗೆ ನೆಗೆಟಿವ್ ಅಂತೇಳಿ ಯಾರು ಕೂಡ ಹೇಳಿಲ್ಲ. ಹಾಗೇನೆ ಒಬ್ರು ಕಸ್ಟಮರ್ ಅಂತೂ 25ಗಿಂತ ಜಾಸ್ತಿ ಸಾರಿನೇ ತಗೊಂಡಿದ್ದಾರೆ. ಅದು ಅವರು ತುಂಬಾ ದೊಡ್ಡವರು, ಓಕೆನಾ. ಯಾಕಂದ್ರೆ ನಮ್ಗೊಂದು ಇದಿರುತ್ತೆ, ಇವಾಗ ಯಾರು ಸಾರಿ ತಗೊಳ್ತಾರೆ, ಯಾವ ತರ ಅವರು ನಮ್ಗೆ ರಿಯಾಕ್ಷನ್ ಮಾಡ್ತಾರೆ ಅಂತೇಳಿ. ಸೊ ಆದ ಕಾರಣ ನನಗೆ ಯಾವ ತರ ಆತರ ನೆಗೆಟಿವ್ಸ್ ಬಂದಿಲ್ಲ. ಆನ್ಲೈನ್ ಅಲ್ಲಿ 1-2 ನೆಗೆಟಿವ್ಸ್ ಬಂದಿದೆ. ಅಂದ್ರೆ ಸಾರಿ ಚೆನ್ನಾಗಿಲ್ಲ ಅಂತಲ್ಲ, ಒಬ್ರು ಏನ್ ಹೇಳಿದಾರೆ ಅಂತಂದ್ರೆ ಸೇಮ್ ಸಾರಿ
ಜಾರ್ಜೆಟ್ ಸಾರಿ, ಓಕೆನಾ. ನಾನು ಒಬ್ರಲ್ಲಿ ಕೇಳಿದ್ದೆ, ಅವರು ಚೆನ್ನಾಗಿದೆ ತುಂಬ ಅಂತ ಹೇಳಿದ್ರು. ಇನ್ನೊಬ್ರ ಹತ್ರ ಕೇಳಿದ್ರೆ ಚೆನ್ನಾಗಿಲ್ಲ ಅಂತ ಅಂದ್ರು, ಸ್ವಲ್ಪನೂ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ. ಬಟ್ ಅವಾಗ ನನ್ಗೆ ಗೊತ್ತಾಯ್ತು ಎಷ್ಟು ನಮ್ಮನ್ನ ಇದು ಮಾಡ್ತಾರೆ ಅಂತ. ಬಟ್ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದ್ರೆ ಜಾರ್ಜೆಟ್ ಸಾರಿ ಅಂದ್ರೆ ಎಲ್ಲರಿಗೂ ಗೊತ್ತು ಎಷ್ಟು ಪ್ರೀಮಿಯಂ ಕ್ವಾಲಿಟಿ ಆ್ಯಂಡ್ ಎಷ್ಟು ಸಾಫ್ಟ್ ಇರುತ್ತೆ, ಅದು ಎಷ್ಟು ಗುಡ್ ಕ್ವಾಲಿಟಿ ಅಂತ. ಸೊ ನನಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಇನ್ನೊಬ್ರು ಕಸ್ಟಮರ್ ತುಂಬಾ ಚೆನ್ನಾಗಿದೆ, ನಂಗೆ ಅದರಲ್ಲೇ ಬೇರೆ ಸಾರಿ ಬೇಕು ಅಂತ ಹೇಳಿದ್ರು, ಅದರಲ್ಲೇ ಬೇರೆ ಕಲರ್ ಸಾರಿ ಬೇಕು ಅಂತ. ಸೊ ಇನ್ನೊಬ್ರ ಹತ್ರ ಕೇಳಿದಾಗ ಅದು ಚೆನ್ನಾಗಿಲ್ಲ ಕ್ವಾಲಿಟಿ, ಹಾಗೆ ಹೀಗೆ ಅಂತೇಳಿ ಗ್ರೂಪಿಂದನೇ ಏನು ಅಂತಂದ್ರೆ ಲೆಫ್ಟ್ ಆಗಿಬಿಟ್ರು, ಓಕೆನಾ. ಅದಕ್ಕಿಂತ ಮುಂಚೆ ಎಲ್ಲ ಸಾರಿ ತಗೊಂಡಿದ್ದಾರೆ, ಬಟ್ ಈ ಸಾರಿ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ತಲೆನೇ ಕೆಡಿಸ್ಕೊಳ್ಳಲ್ಲ, ಯಾಕಂದ್ರೆ ಒಬ್ರು ಕಸ್ಟಮರ್ ಚೆನ್ನಾಗಿದೆ ಅಂತೇಳಿ ಹೇಳಿದ್ರಲ್ವಾ. ಸೊ ನಂಗೆ ಅದು ತುಂಬಾ ಖುಷಿ ಆಯ್ತು. ಒಬ್ಬೊಬ್ರು ಇರ್ತಾರೆ ಈ ತರ ಆನ್ಲೈನಲ್ಲಿ ರೇಟ್ ನೋಡಿರ್ತಾರೆ, ನಿಮ್ದು ರೇಟ್ ಜಾಸ್ತಿ ಆಯ್ತು, ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ತಾರೆ. ಬಟ್ ಅದು ಕ್ವಾಲಿಟಿ ಹೆಂಗಿರುತ್ತೆ, ಯಾವ್ದಿದ್ರಲ್ಲಿ ಇರುತ್ತೆ ಅಂತ ಇರಲ್ಲ. ನಾನು ನಿಮ್ಗೆ ಈಗ ಎಕ್ಸಾಂಪಲ್ ಆಗಿ ಒಂದು ಸಾರಿನ ಈಗ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಈಗಲೂ ಸ್ವಲ್ಪ ಓಡ್ತಾ ಇದೆ, ಇದಕ್ಕಿಂತ ಮುಂದೆ 2-3 ತಿಂಗಳಿಂದಂತೂ ಫುಲ್ ಚೆನ್ನಾಗಿ ಓಡ್ತಾ ಇತ್ತು, ಇವಾಗ್ಲೂ ಓಡ್ತಾ ಇದೆ ನಿಧಾನವಾಗಿ, ಇವಾಗ್ಲೂ ಹೋಗ್ತಾ ಇದೆ. ಅನುಶ್ರೀ ಸಾರಿ ಅಂತೇಳಿ, ಆರೆಂಜಿಗೆ ಪರ್ಪಲ್ ಕಾಂಬಿನೇಷನ್ ಅಲ್ಲಿ ಅನುಶ್ರೀ ಸಾರಿ. ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಇವಾಗ ಅನುಶ್ರೀ ಸಾರಿ ವೇರ್ ಮಾಡಿರೋದು ಮೈಸೂರು ಕ್ರೇಪ್ ಸಿಲ್ಕ್ ಸಾರಿ, ಓಕೆನಾ. ಅವರು ವೇರ್ ಮಾಡಿರೋದು ನಿಮ್ಗೆ 800-900 ಸಾರಿಗಳಲ್ಲ, ಅವ್ರದ್ದು ಜಾಸ್ತಿ ಇರುತ್ತೆ ರೇಟು. 10,000 ಇಂದ ಮೇಲೇನೂ ಇರ್ಬೋದು, ಯಾಕಂದ್ರೆ ಅಷ್ಟು ದೊಡ್ಡ ಫೇಮಸ್ ಆದವರೆಲ್ಲ 800-900-1000 ರೂಪಾಯಿದೆಲ್ಲ ಸಾರಿ ಉಡಲ್ಲ. ಸೊ ಇವಾಗ ಅದನ್ನ ಏನ್ ಮಾಡಿದಾರೆ ಅಂದ್ರೆ, ಆ ಮಾಡೆಲ್ ಅಲ್ಲೇ ಅನುಶ್ರೀ ಇದ್ರಲ್ಲೇ ಇನ್ನ ಸ್ವಲ್ಪ ಕಡಿಮೆ ಕ್ವಾಲಿಟಿಯಲ್ಲಿ 1000 ಮೇಲೆ, ಓಕೆನಾ. 1000 ಒಳಗಡೆ ಇರುವಂತದ್ದೆಲ್ಲ ಕ್ರೆಪ್ ಸಾರಿಗಳು ಅಷ್ಟೊಂದು ಇದು ಅಲ್ಲ ಅದು, ಓಕೆನಾ. ಸಿಗುತ್ತೆ. ಮೈಸೂರು ಕ್ರೆಪ್ ಸಾರಿಗಳು ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ 900 ಮೇಲೆ, 800 ಮೇಲೇನೆ ಸ್ಟಾರ್ಟ್ ಆಗೋದು, ಓಕೆನಾ. 850, 800 ಅದಕ್ಕಿಂತ ಮೇಲೇನೆ ನಿಮ್ಗೆ ಸಿಗೋದು. ಅದು ಕೆಲವೊಂದು ಸಾರಿಗಳು ಮಾತ್ರ, ಜಾಸ್ತಿಯಾಗಿ 1000 ಮೇಲೇನೆ ಇರುತ್ತೆ ಮೈಸೂರು ಕ್ರೆಪ್ ಸಾರಿಗಳ ರೇಟು. ನಾನು ಕೂಡ 850ಗೆನ ಕೊಟ್ಟಿದ್ದೆ, ಸ್ವಲ್ಪ ಕಡಿಮೆ ರೇಟಿಗೆ ಅವ್ರಿಗೆ ಕೊಟ್ಟಿದ್ದೆ. 850ಗೂ ಕೂಡ ನಾನು ಕೂಡ ಸೇಲ್ ಮಾಡಿದ್ದೀನಿ, ರಾಯಲ್ ಬ್ಲೂ ಅಲ್ಲಿ, ಬೇರೆ ತರದ್ದು ರಾಯಲ್ ಬ್ಲೂ. ಅದು ಕೆಲವೊಂದು ಏನಂತಂದ್ರೆ ವಾಷೇಬಲ್ ಸಾರಿ ಆಗಿರುತ್ತೆ, ಕೆಲವೊಂದು ವಾಷೇಬಲ್ ಇರಲ್ಲ. ಸೊ ಮೈಸೂರು ಕ್ರೇಪ್ ಸಾರಿಗಳು ಅಂತ ಅಂದ್ರೆ ನೀವು ವಾಶ್ ಮಾಡಬಾರ್ದು, ವಾಶ್ ಮಾಡಿದ್ರೆ ಅದು ಹೋಗುತ್ತೆ ಆಮೇಲೆ ಸಾರಿ, ಡ್ರೈ ವಾಶ್ಗೆನೆ ಕೊಡಬೇಕು. ಬಟ್ ಅದು ಸಾರಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಕ್ವಾಲಿಟಿ ಎಲ್ಲ ಸಖತ್ತಾಗಿರುತ್ತೆ. ಇದರಲ್ಲಿ ಏನು ಅಂತಂದ್ರೆ ನಿಮ್ಗೆಲ್ಲ 850ಗಿಂತ ಮೇಲೇನೆ ಮೈಸೂರು ಕ್ರೇಪ್ ಸಾರಿಗಳು ಇರೋದು. ಅಷ್ಟು 1000 ಕಡಿಮೆಗೆ ಸಿಗ್ತಾ ಇದೆ ಅಂದ್ರೆ ಅದು ಕ್ವಾಲಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ನಿಮ್ಗೆ ಗೊತ್ತಿರುತ್ತೆ, ನನ್ನ ಗ್ರೂಪ್ ಅಲ್ಲಿ ನೀವು ಆ್ಯಡ್ ಆಗಿದ್ರೆ ನಾನು ನಿಮ್ಗೆ ಅದು ಎಷ್ಟು GSM ಇದೆ ಅಂತ ಕೂಡ ನಾನು ನಿಮ್ಗೆ ಏನು ಮೆನ್ಷನ್ ಮಾಡಿರ್ತೀನಿ. ನೀವು ಗ್ರೂಪ್ ಅಲ್ಲಿ ಜಾಯ್ನ್ ಆಗಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು GSM ಇರುತ್ತೆ, ಎಷ್ಟು ಇದರಲ್ಲಿ ಇರುತ್ತೆ. 150 GSM ಈ ತರ ಎಲ್ಲ ಇರುವ ಸಾರಿಗಳೆಲ್ಲ 1000 ಮೇಲೇನೆ ಇರುತ್ತೆ, ಓಕೆನಾ. ನಮ್ಗೆ ಅದು ಸಾರಿಯನ್ನ ನಮ್ಗೆ ಮುಟ್ ನೋಡಿದಾಗ ಗೊತ್ತಾಗುತ್ತೆ ಅಂತ ಹೇಳ್ತೆ. ಇವಾಗ ನನ್ನ ಹತ್ರ ಅನುಶ್ರೀ ಸಾರಿ ಒಂದಿದೆ, ಒಂದು 3-4 ಇತ್ತು, ಅದೆಲ್ಲ ಸೇಲ್ ಆಗಿದೆ. ಇವಾಗ ಜಸ್ಟ್ ಒಂದು ಉಳ್ಕೊಂಡಿದೆ. ಸೊ ಇದರ ರೇಟ್ ಬಂದು 1500 ಇಂದ 1600 ರೇಂಜಲ್ಲಿ ನಾನು ಸೇಲ್ ಮಾಡ್ತಾ ಇದ್ದೇನೆ ಈ ಸಾರಿನ. ತುಂಬಾ ಅಂದ್ರೆ ತುಂಬಾ ಕಡಿಮೆ ಬೆಲೆಯಲ್ಲಿ ಇದನ್ನ ಸೇಲ್ ಮಾಡ್ತಾ ಇದ್ದೇನೆ. ಬಟ್ ಇದು ಎಷ್ಟು ವೇಟ್ ಇದೆ ಅಂತ ನೋಡಿ. ನೆಕ್ಸ್ಟ್ ಇನ್ನೊಂದು ಬಂದು ಕ್ವಾಲಿಟಿ, ಓಕೆನಾ. ಕ್ವಾಲಿಟಿ ಹೆಂಗಿದೆ ಅಂತ ನೋಡಿ. ಹಾಗೇನೆ ಇನ್ನೊಂದು ಹೇಳ್ಬೇಕು, ನೀವು ಸಾರಿಯನ್ನ ತಗೊಂಡಾಗ ಇಲ್ಲಿ ಈ ಸೈಡ್ ಬಾರ್ಡರ್ ಏನಿದೆ ಅಲ್ವಾ, ಇದು ಫಿನಿಶಿಂಗ್ ಯಾವ ರೀತಿಯಾಗಿದೆ ಅಂತ ನೋಡಿ. ಹಾಗೇನೆ ಇದನ್ನ ಮುಟ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಕ್ವಾಲಿಟಿ ಹೆಂಗಿದೆ ಸಾರಿ, ಮೈಸೂರು ಕ್ರೇಪ್ ಸಾರಿ ಅಂದ್ರೆ ಹೆಂಗಿರುತ್ತೆ ಅಂತೇಳಿ. ಸೊ ಎಷ್ಟು ಇದಿರುತ್ತೆ ಅಂತೇಳಿ. ಸೊ ಇದರಲ್ಲಿ ಈಗ ಒಂದು ಸಾರಿ ಉಳ್ಕೊಂಡಿದೆ, ಯಾರಿಗಾದ್ರೂ ಬೇಕಿದ್ರೆ ನೀವು ಮೆಸೇಜ್ ಮಾಡ್ಬೋದು. ಇದರಲ್ಲಿ ಏನು ಅಂತಂದ್ರೆ, ಈ ಸಾರಿಯಲ್ಲಿ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ 300 ರೂಪಾಯಿಗೆ 400 ರೂಪಾಯಿಗೆ ಸಿಗುತ್ತೆ ಅಂತೇಳಿ ಎಲ್ಲ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ, ಯೂಟ್ಯೂಬ್ ಪೇಜ್ಗಳಲ್ಲಿ ಎಲ್ಲ ಹಾಕ್ತಾ ಇದ್ದಾರೆ, ನಾವು 200-300 ರೂಪಾಯಿಗೆ ಕೊಡ್ತಾ ಇದ್ದೀವಿ ಅಂತ. ನೀವು ತಿಳ್ಕೊಳ್ಳಿ, 200-300 ರೂಪಾಯಿಗೆ ಮೈಸೂರು ಕ್ರೇಪ್ ಸಾರಿಗಳು ಬರುತ್ತಾ ಅಂತೇಳಿ ನೀವೇ ನಿಮ್ಗೆ ಪ್ರಶ್ನೆ ಹಾಕೊಳ್ಳಿ. 200-300 ರೂಪಾಯಿಗೆ ಮೈಸೂರು ಕ್ರೇಪ್ ಸಾರಿಗಳೆಲ್ಲ ಸಿಗುತ್ತಾ? ರೆಡಿ ಮಾಡ್ತಾರಾ? ಅದು ಯಾವ ಕ್ವಾಲಿಟಿಯಲ್ಲಿ, ಅದು ಯಾವ ಕ್ಲಾತ್ ಅಲ್ಲಿ ರೆಡಿ ಮಾಡ್ತಾರೆ ಅಂತ ನನ್ಗಂತೂ ಗೊತ್ತಿಲ್ಲಪ್ಪ. ಈ ಮೈಸೂರು ಕ್ರೇಪ್ ಸಾರಿಗಳು ಅಷ್ಟು ಕಡಿಮೆಗೆಲ್ಲ ಖಂಡಿತವಾಗ್ಲೂ ಸಿಗಲ್ಲ, ಓಕೆನಾ. ಅದವರು ರಿಯಲ್ ಆಗಿ ಹಾಕಿರ್ತಾರ, ಆಮೇಲೆ ಅಲ್ಲಿ ಹೋಗಿ ಮೆಸೇಜ್ ಮಾಡಿದಾಗ ಎಷ್ಟು ರೇಟ್ ಇರುತ್ತೆ ಅಂತ ಅದು ನನ್ಗೆ ಗೊತ್ತಿಲ್ಲ. ಬಟ್ ಅದು ಕ್ವಾಲಿಟಿ ಹೇಗಿದೆ ಅಂತಾನು ಗೊತ್ತಿಲ್ಲ. 200-300 ರೂಪಾಯಿಗೆಲ್ಲ ನಿಜವಾಗ್ಲೂ ನಾನು ಬರ್ಕೊಡ್ತೀನಿ, ಮೈಸೂರು ಕ್ರೇಪ್ ಸಾರಿಗಳು ಸಿಗಲ್ಲ, ಓಕೆನಾ. ಮೈಸೂರು ಕ್ರೇಪ್ ಸಾರಿಗಳು
ಸ್ಟಾರ್ಟಿಂಗ್ಗೆ 500 ಮೇಲೆ, ಹೋಲ್ಸೇಲ್ನವರಿಗೇನೆ ಸಿಗೋದು 500ಗಿಂತ ಮೇಲೇನೆ ಸಿಗೋದು. 500 ಒಳಗಡೆ ಎಲ್ಲೂ ಕೂಡ ನಿಮ್ಗೆ ಮೈಸೂರು ಕ್ರೇಪ್ ಸ್ಯಾರಿಗಳು ಸಿಗಲ್ಲ. ಅದಕ್ಕಿಂತ ಮೇಲೇನೆ ಮ್ಯಾನುಫ್ಯಾಕ್ಚರಿಂಗ್ ಸಿಗೋದು. ಯಾಕಂದ್ರೆ ನಾವು ಕೂಡ ಅಷ್ಟೇ ಒಂದು ಫ್ಯಾಕ್ಟ್ರಿಯಿಂದಾನೇ ತರೋದು. ಓಕೆನಾ, ಸಾರಿ ರೆಡಿ ಆಗುವ ಫ್ಯಾಕ್ಟ್ರಿಯಿಂದಾನೇ ತರೋದು ನಾವು. ಅವರೇ ಹೇಳಿರ್ತಾರೆ ಅಷ್ಟು ಕಡಿಮೆಗೆಲ್ಲ 500 ಒಳಗಡೆ ಎಲ್ಲ ಮೈಸೂರು ಕ್ರೇಪ್ ಸ್ಯಾರಿಗಳು ರೆಡಿ ಆಗಲ್ಲ ಅಂತೇಳಿ. ಸೊ ಆವಾಗ ನೀವು ತಿಳ್ಕೊಳ್ಳಿ, ಈ 200-300 ರೂಪಾಯಿಗೆಲ್ಲ ಮೈಸೂರು ಕ್ರೇಪ್ ಸ್ಯಾರಿಗಳು ಸಿಗುತ್ತಾ? ಎಲ್ಲಿ ನೋಡಿದ್ರು ಈ ಅನುಶ್ರೀ ಸಾರಿ 200-300 ರೂಪಾಯಿಗೆ ಸಿಗುತ್ತೆ ಅಂತೆ, 300 ರೂಪಾಯಿಗೆ. ಕೆಲವೊಬ್ರಂತೂ 900ಗೆ ಸಿಗುತ್ತೆ, 800ಗೆ ಸಿಗುತ್ತೆ ಅಂತೆಲ್ಲ ಎಲ್ಲ ಇದು ಹಾಕಿದ್ರು. ಬಟ್ ಅದು ಯಾವ ಕ್ವಾಲಿಟಿಯಲ್ಲಿದೆ ಏನಂತ ಗೊತ್ತಿಲ್ಲ. ಇದರಲ್ಲಿ ನಿಮಗೆ ಬೇರೆ ಬೇರೆ ಕ್ವಾಲಿಟಿಯಲ್ಲಿ ಸಿಗುತ್ತೆ. ಓಕೆನಾ, ಕಡಿಮೆದಿದೆ, ಜಾಸ್ತಿದಿದೆ, ಅಂದ್ರೆ 1000 ಮೇಲೇನೆ ಇರುತ್ತೆ. 900 ಇದೆಲ್ಲ ಅದು ಯಾವ ಕ್ವಾಲಿಟಿ ಅಂತ ಗೊತ್ತಿಲ್ಲ. 900, 800ಗೆ ಸೇಲ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಸ್ವಲ್ಪ ಏನು GSM ಕಡಿಮೆ ಇರುತ್ತೆ, ಅದು ಕ್ವಾಲಿಟಿ ಅಷ್ಟೊಂದು ಇರಲ್ಲ. ಇನ್ನ 200-300 ರೂಪಾಯಿಗೆ ಕೊಡ್ತಾರೆ ಅಂತ ಅಂದ್ರೆ ನೀವು ನಂಬೋದಕ್ಕೇನೆ ಹೋಗ್ಬೇಡಿ. ಅಷ್ಟು ಕಡಿಮೆಗೆ ಮೈಸೂರು ಕ್ರೇಪ್ ಸ್ಯಾರಿಗಳು ಖಂಡಿತವಾಗ್ಲೂ ಸಿಗಲ್ಲ. ಸೊ ನಾನು ನಿಮ್ಗೆ ಪದೇ ಪದೇ ಹೇಳ್ತಾ ಇದ್ದೇನೆ. ತುಂಬಾ ಜನ ನನಗೆ ಆತರ ಬಂದು ಮೆಸೇಜ್ ಮಾಡ್ತಾ ಇದ್ರು, ನೀವು ಒಂದು ರೇಟ್ ಹೇಳ್ತೀರಾ, ಅದರಲ್ಲಿ ನೋಡಿದಾಗ ಬೇರೆ ರೇಟ್ ಇರುತ್ತೆ, ಸೇಮ್ ಕಲರ್ ಸಾರಿ ಅಂತೇಳಿ. ಬಟ್ ಆ ಥರ ಯಾರು ಕೂಡ ಅಷ್ಟು ಕಡಿಮೆಗೆ ಸಿಗಲ್ಲ ಮೈಸೂರು ಕ್ರೇಪ್ ಸ್ಯಾರಿಗಳು. ಮೋಸ ಹೋಗ್ಬೇಡಿ. ಓಕೆನಾ, ಮೈಸೂರು ಕ್ರೇಪ್ ಸ್ಯಾರಿಗಳಲ್ಲಿ ಮೋಸ ಹೋಗ್ಬೇಡಿ. ಇನ್ನು ನಾನು ಮೋಸ ಮಾಡ್ತೀನಿ ಅಂತ ಅಂದ್ರೆ ಖಂಡಿತವಾಗ್ಲೂ ನಾನು ಮೋಸ ಮಾಡಲ್ಲ. ಆ ಥರ ಮೋಸ ಮಾಡಿ ನನಗೆ ಬಿಸ್ನೆಸ್ ಮಾಡುವ ಅವಶ್ಯಕತೆನೇ ನನಗಿಲ್ಲ. ಸೊ ಆ ಥರ ಮೋಸ ಮಾಡಿ ನಿಮ್ಮಿಂದ ಹಣ ತಗೊಂಡು ಆ ಥರ ಮೋಸ ಮಾಡಿ ಇದು ಮಾಡೋದಿದ್ರೆ ಬಿಸ್ನೆಸ್ ಸಕ್ಸಸ್ ಆಗೋದಿಕ್ಕೆ ಚಾನ್ಸೇ ಇಲ್ಲ. ಓಕೆನಾ, ಮೊದಲೇ ಹೇಳ್ತಾ ಇದ್ದೀನಿ. ಸೊ ನಮಗೆ ಆ ಥರ ಯಾರು ಕೂಡ ಶಾಪ್ನವರಾಗ್ಲಿ ಯಾರು ಕೂಡ ಮೋಸ ಮಾಡಲ್ಲ. ಸೊ ಎಲ್ಲರೂ ಕೂಡ ಕರೆಕ್ಟ್ ಆಗಿ ನಮ್ಗೆ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಮೈಸೂರು ಕ್ರೇಪ್ ಸ್ಯಾರಿಗಳು ಯಾವ ಥರ ಬರುತ್ತೆ ಅಂತ ನಿಮ್ಗೆ ಅದನ್ನು ಮುಟ್ ನೋಡಿದಾಗ ಗೊತ್ತಾಗುತ್ತೆ. ನಾನು ಆ ಥರ ಮೋಸ ಕೂಡ ಮಾಡಲ್ಲ. ಸೊ ನೋಡಿ, ಇವಾಗ ಇದು ತುಂಬಾ ಓಡಾಡ್ತಾ ಇತ್ತು. ಇದು ಎಷ್ಟು ವೆಯ್ಟ್ ಇದೆ ಗೊತ್ತಾ? ಇನ್ನು ಆ ಸಾರಿಗಳು ಎಷ್ಟು ವೆಯ್ಟ್ ಇದೆ ಅಂತೇಳಿ ನೀವೇ ನೋಡ್ಕೊಂಡು ಇದು ಮಾಡಿ. ಇದು ಏನು ಅಂತಂದ್ರೆ ಆರೆಂಜಿಗೆ ಪರ್ಪಲ್ ಕಾಂಬಿನೇಷನ್ ಬಂದಿರುವಂಥದ್ದು. ಬಟ್ ಇದರಲ್ಲಿ ಬ್ಲೌಸ್ ಪೀಸ್ ಎಷ್ಟು ದೊಡ್ಡದಿದೆ ಅಂತಂದ್ರೆ 32-36 ಸೈಜ್ನವರಿಗೆಲ್ಲ ಫುಲ್ ಕೈ ಸ್ಲೀವ್ ಏನು ಸ್ಟಿಚ್ ಮಾಡ್ಬೋದು. ಅಷ್ಟು ದೊಡ್ಡ ಬ್ಲೌಸ್ ಪೀಸ್ ಬರುತ್ತೆ ಇದರಲ್ಲಿ, ಪರ್ಪಲ್ ಕಲರ್ ಅಲ್ಲಿ. ಇದರಲ್ಲಿ ಬುಟ್ಟ ಇರೋದಿದು, ಅದರಲ್ಲಿ ಅಷ್ಟು ದೊಡ್ಡದು ಬ್ಲೌಸ್ ಬರುತ್ತೆ. ಸೊ ಹಾಗಾಗಿ ಯಾರು ಮೋಸ ಹೋಗ್ಬೇಡೋಕೆನಾ, ಮೈಸೂರು ಕ್ರೇಪ್ ಸ್ಯಾರಿಗಳಲ್ಲಿ ಈ ತರ ಆಗ್ತಾ ಇದೆ ಅಂತ. ಮತ್ತೆ ನಾನ್ ನಿಮ್ಗೆ ಕೊಡುವಂತ ಸ್ಯಾರಿಗಳು ಪ್ರತಿಯೊಂದು ಕೂಡ ಕ್ವಾಲಿಟಿ ಸ್ಯಾರಿಗಳೇ ಆಗಿರುತ್ತೆ. ಯಾವುದು ಕೂಡ ಕ್ವಾಲಿಟಿ ಇಲ್ಲದ ಸ್ಯಾರಿಗಳು ಇಲ್ಲ. ಆಮೇಲೆ ನಿಮ್ಗೆ ಇದು ಕೂಡ ಅಷ್ಟೇ ನೋಡಿ, ಇದೀಗ ಸ್ವಲ್ಪ ಜಾಸ್ತಿ ರೇಟ್ನ ರಾಯಲ್ ಬ್ಲೂ ಅಲ್ಲಿ ಈ ತರ ಇದು ಬರುವಂಥದ್ದು. ಬಟ್ ಇದರ ಫಿನಿಶಿಂಗ್ ಇರ್ಬೋದು, ಇದರ ಕ್ವಾಲಿಟಿ ಇರ್ಬೋದು, ಎಷ್ಟು ಚೆನ್ನಾಗಿದೆ. ಇದರಲ್ಲಿ ರನ್ನಿಂಗ್ ಬ್ಲೌಸ್ ಕೂಡ ಇದೆ, ವೈಟ್ ಕಲರ್ ಬ್ಲೌಸ್ ಕೂಡ ಬರುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇದರಲ್ಲಿ 2 ಕಲರ್ಸ್ ಏನೋ ತಗೊಂಡಿದ್ದೆ, ಮೊದಲೆಲ್ಲ ಸೇಲ್ ಮಾಡಿದ್ದೀನಿ. ಬಟ್ ಇವಾಗ ರೀಸೆಂಟ್ ಆಗಿ ಈ ಒಂದು ಡಿಸೈನ್ ಇದೀಗ ಸ್ವಲ್ಪ ಜಾಸ್ತಿಯಾಗಿ ಓಡ್ತಾ ಇದೆ. ಈ ಡಿಸೈನು ಸಣ್ಣ ಬಾರ್ಡರ್ ಅಲ್ಲಿ ಬಂದಿರುವಂಥದ್ದು. ಇದೀಗ ಒಬ್ಬರಿಗೆ ಬೇಕು ಅಂತ ಹೇಳಿದ್ದಾರೆ. ಸೊ ಇದು ನೆಕ್ಸ್ಟ್ ಅವರಿಗೆ ಕೊರಿಯರ್ ಮಾಡಬೇಕು. ಈ ತರ ಇದೆ. ಆಮೇಲೆ ನೆಕ್ಸ್ಟ್ ಬಂದು ಇದು ಗೋಲ್ಡ್ ಟಿಶ್ಯೂ ಸಾರಿ. ನಾನು ಮೊದಲೇ ಹೇಳಿರ್ತೀನಿ ಅವರಿಗೆ ಗೋಲ್ಡ್ ಟಿಶ್ಯೂ ಸಾರಿ ಅಂತ. ಬಟ್ ಇದು ಗೋಲ್ಡ್ ಟಿಶ್ಯೂ ಸಾರಿ ಆದ್ರೂ ತುಂಬಾ ಚೆನ್ನಾಗಿದೆ. ಓಕೆನಾ, ಪ್ರೀಮಿಯಂ ಕ್ವಾಲಿಟಿಯಲ್ಲಿದೆ. ಹಾಗೇನೆ ಸ್ವಲ್ಪ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಯಾಕಂದ್ರೆ ಸ್ವಲ್ಪ ವರ್ಕ್ ಇದರಲ್ಲಿ ಜಾಸ್ತಿ ಇರೋದ್ರಿಂದ ನೀವು ಅದನ್ನ ಎಳೆಯೋದಾಗಿರ್ಬೋದು ಅಥವಾ ಬ್ರಷ್ ಅಲ್ಲಿ ಈ ತರ ಉಜ್ಜೋದಾಗಿರ್ಬೋದು. ಬಟ್ ಇದು ಕೂಡ ಒಬ್ಬರಿಗೆ ಬೇಕು ಅಂತ ಹೇಳಿದ್ದಾರೆ, ಅದು ತೆಗ್ದಿಟ್ಟಿದ್ದೀನಿ. ಇದು 3ನೇ ಸಲ ರೀಸ್ಟಾಕ್ ಮಾಡಿದೆ. ಬಟ್ 3ನೇ ಸಲ ರೀಸ್ಟಾಕ್ ಅಲ್ಲೂ ಫುಲ್ ಖಾಲಿ ಆಗಿದೆ. ಇದೀಗ ಒಂದೇ ಉಳ್ಕೊಂಡು ಬಿಟ್ಟಿದೆ. ತೆಗ್ದಿಡಕ್ಕೆ ಹೇಳಿದ್ದಾರೆ, ತೆಗ್ದಿಡಿ ಅಂತ, ಬೇರೆ ಯಾರಿಗೂ ಕೊಡಬೇಡಿ ಅಂತ. ಯಾಕಂದ್ರೆ ಕೆಲವೊಂದ್ಸಲ ಸಿಗಲ್ಲ. ಆಮೇಲೆ ಇವಾಗಿನ ಟ್ರೆಂಡಿಂಗ್ ಸಾರಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇದು ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ನಾನು ನಿಮ್ಗೆ ಕೊಡ್ತಾ ಇರೋದು. ಓಕೆನಾ, ಗಂಡ ಬೇರುಂಡ ಡಿಸೈನ್. ಓಕೆ, ಸಣ್ಣ ಬಾರ್ಡರ್ ಬರುತ್ತೆ, ಗಂಡ ಬೇರುಂಡ ಡಿಸೈನ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಕಲೆಕ್ಷನ್ಸ್ ಇದೆ ಅದರಲ್ಲಿ. ಇದೆಲ್ಲ ಆಮೇಲೆ ನಿಮ್ಗೆ ನಾನು ಗ್ರೂಪ್ ಅಲ್ಲಿ ಫೋಟೋಸ್ ಹಾಕ್ತೀನಿ. ಇದೆಲ್ಲ ತುಂಬಾ ಚೆನ್ನಾಗಿದೆ. ಓಕೆನಾ, ಇದೆಲ್ಲ ನಾನು ಫೋಟೋಸ್ ಇನ್ನ ಹಾಕಿಲ್ಲ, ಹಾಕ್ಬೇಕಷ್ಟೇ. ಗಂಡ ಬೇರುಂಡೆ ಡಿಸೈನ್ ಅಲ್ಲಿ ಈ ಕಲರ್ ಅಲ್ಲೂ ಕೂಡ ಇದೆ. ಇದು ತುಂಬಾ ಕಡಿಮೆ ಪ್ರೈಸ್ಗೆ ಸಿಗ್ತಾ ಇದೆ. ಓಕೆನಾ, ತುಂಬಾ ಅಂದ್ರೆ ತುಂಬಾ ಕಡಿಮೆ ಪ್ರೈಸ್ಗೆ ಕೊಡ್ತಾ ಇದ್ದೆ ನಾನು. ತುಂಬಾ ಕಡಿಮೆ ಅಂತ ಅಂದ್ರೆ 1000 ಒಳಗಡೆ ಇದೆ ಅಂತ ಅನ್ಕೊಳ್ಬೇಡಿ. ಆಮೇಲೆ ಇದು ಕೂಡ ಅಷ್ಟೇ, ಏನು ಮಧುಗೌಡ ವೇರ್ ಮಾಡಿರೋ ಸಾರಿ, ಮಧುಗೌಡ ಸಾರಿ. ಇದು ನಿಮ್ಗೆ ಫ್ಲಿಪ್ಕಾರ್ಟ್ ಮೀಶೋದಲ್ಲಿ ತುಂಬಾ ಜಾಸ್ತಿ ರೇಟ್ ಇದೆ ಇದಕ್ಕೆ. ಬಟ್ ಅದಕ್ಕಿಂತಲೂ ಕಡಿಮೆ ರೇಟಿಗೆ ನಾನು ಕೊಡ್ತಾ ಇದ್ದೇನೆ. ಇದು ಒಂದೇ ಒಂದು ಪೀಸ್ ಇರೋದು. ಯಾರಿಗಾದ್ರೂ ಬೇಕಿದ್ರೆ ಸ್ಕ್ರೀನ್ ಶಾಟ್ ಹೊಡೆದು ಮೆಸೇಜ್ ಮಾಡಿ. ಹಾಗೇನೆ ಇನ್ನೊಂದಿದೆ ನೋಡಿ, ಗಂಡ ಬೇರುಂಡ ಡಿಸೈನ್ ಅಲ್ಲಿ ಈ ತರ. ಇದರ
ಫುಲ್ ಓಪನ್ ಮಾಡಿ ನಿಮಗೆ ಫೋಟೋ ಬೇಕು ಅಂತಿದ್ರೆ, ನೀವು ತಗೊಳ್ಳೋರಿದ್ರೆ ನೀವು ನನಗೆ ಮೆಸೇಜ್ ಮಾಡ್ಬೋದು. ನಾನು ನಿಮ್ಗೆ ಆಮೇಲೆ ಓಪನ್ ಮಾಡಿಬಿಟ್ಟು ಫೋಟೋವನ್ನು ಕಳಿಸ್ತೀನಿ. ಯಾಕಂದರೆ ಸದ್ಯಕ್ಕೆ ಇವಾಗ ಹೊಲಿಯೋದ್ರಲ್ಲಿ ಬ್ಯುಸಿ ಇರೋದ್ರಿಂದ ನನಗೆ ವಿಡಿಯೋ ಮಾಡೋದಕ್ಕಾಗಲ್ಲ ಫುಲ್ ಓಪನ್ ಮಾಡಿಬಿಟ್ಟು. ನೆಕ್ಸ್ಟ್ ಬಂದು ಲೋಟಸ್ ಬಾರ್ಡ್ರಲ್ಲಿ ಈ ಕಲರಲ್ಲಿದೆ. ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಹಾಗೆಯೇ ತುಂಬ ಕಡಿಮೆ ಪ್ರೈಸಲ್ಲಿದೆ. ನೆಕ್ಸ್ಟ್ ಇದೆಲ್ಲ ವಿಡಿಯೋ ಮಾಡಬೇಕಷ್ಟೇ ನಾನು. ಇದು ಕೂಡ ಅಷ್ಟೇ ಲೋಟಸ್ ಬಾರ್ಡ್ರಲ್ಲಿರೋದು. ಇದೆಲ್ಲ ಹೊಸ ಕಲೆಕ್ಷನ್, ಓಕೆನಾ, ನ್ಯೂ ಕಲೆಕ್ಷನು. ಸೊ ಇನ್ನು ಯುಗಾದಿ ಹಬ್ಬ ಬರ್ತಾ ಇದೆ. ಸೊ ಇವತ್ತಿನಿಂದಲೇ ಯುಗಾದಿ ಹಬ್ಬಕ್ಕೆ ಆಫರ್ ಪ್ರೈಸಲ್ಲಿ ಕೊಡ್ತೀನಿ. ಸಾರಿ ಮಾತ್ರ ಅಲ್ಲ, ಪ್ರತಿಯೊಂದು ಕೂಡ ಅಷ್ಟೇ. ಟಾಪ್ಸ್ ಇರ್ಬೋದು, ಲೆಗ್ಗಿನ್ಸ್ ಇರ್ಬೋದು, ಹಾಗೆಯೇ ಸೆಟ್ ಇರ್ಬೋದು, ಟಾಪ್ ಪ್ಯಾಂಟ್ ಸೆಟ್ಟು. ಆಮೇಲೆ ಇನ್ನೊಂದು ಏನು ಗೊತ್ತಾ, ಇನ್ನೊಂದು ತೋರಿಸ್ತೀನಿ ನಿಮಗೆ. ಇದು ಕಾಂಚೀಪುರಂ ಸಾರಿ, ಬಟ್ ಇದು ಒಂದೇ ಒಂದು ತಗೊಂಡು ಬಂದಿದ್ದೀನಿ. ಇದು ಸೇಲ್ ಆದರೆ ಚೆನ್ನಾಗಿ ಹೋದರೆ ಮತ್ತೆ ತರಿಸ್ತೀನಿ ನಾನು. ಈ ಕಲರಲ್ಲಿದೆ ಕಾಂಚೀಪುರಂ ಸಾರಿ. ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ. ಇದು ತುಂಬ ಕಡಿಮೆ ಪ್ರೈಸಿಗೆ ಕೊಡ್ತಾ ಇದ್ದೀನಿ, ಬಟ್ ನನ್ನ ಕಲರ್ ಅಂತೂ ಸಖತ್ತಾಗಿ ಇಷ್ಟ ಆಯಿತು. ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇದರದ್ದು. ನೆಕ್ಸ್ಟ್ ಈ ಟೈಪಲ್ಲಿ 3 ಕಲರ್ಸ್ ಇದೆ, ಓಕೆನಾ. ಇನ್ನು 3 ಕಲರ್ಸ್ ಉಳ್ಕೊಂಡಿದೆ, ಯಾರಾದರೂ ಬೇಕಿದ್ರೆ ಹೇಳಿ. ಇದು ತುಂಬ 850ಗೆ ನಾನು ಆನ್ಲೈನಲ್ಲಿ ಸೇಲ್ ಮಾಡ್ತಾ ಇದ್ದೇನೆ. ಸೊ ನೆಕ್ಸ್ಟ್ ಕೂಡ ಅಷ್ಟೇ, ಇದು ಚೆನ್ನಾಗಿದೆ, ಓಕೆನಾ. ಇದು ನೆಕ್ಸ್ಟ್ ನಾನು ನಿಮಗೆ ಫೋಟೋಸ್ ಹಾಕ್ತೀನಿ. ಸಿಲ್ಕ್ ಸಾರಿ, ಸಾಫ್ಟ್ ಸಿಲ್ಕ್ ಸಾರಿ ಬರುತ್ತೆ ಅದು. ನೆಕ್ಸ್ಟ್ ಬಂದು ಜಾರ್ಜೆಟ್ ಸಾರಿ ಇದೆ. ಜಾರ್ಜೆಟ್ 2 ಇದೆ. ಇದು ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಜಾರ್ಜೆಟ್ ಸಾರಿ. ಇನ್ನೊಂದಿದೆ ಸ್ವಲ್ಪ ರೇಟ್ ಜಾಸ್ತಿ ಅದು. ನೆಕ್ಸ್ಟ್ ಈ ಒಂದು ಬಾರ್ಡರಲ್ಲಿ ಸಾರಿ ಇದೆ. ಇದೆಲ್ಲ ಮೈಸೂರು ಕ್ರೇಪ್ ಸಾರಿಗಳು, ಓಕೆ. ನೆಕ್ಸ್ಟ್ ಬಂದು ನಿಮಗೆ ಇದೆಲ್ಲ ಕಡಿಮೆ ಓಕೆ. ಇದೆಲ್ಲ 1000 ಒಳಗಡೆ ಇದೆ. ಸೊ ಯಾರಿಗಾದ್ರೂ ಬೇಕಿದ್ರೆ ಹೇಳಿ. ಇದು ತುಂಬ ಚೆನ್ನಾಗಿದೆ. ಇವಾಗ ಇದು ಟ್ರೆಂಡಿಂಗಲ್ಲಿದೆ. ಕೆಲವರೆಲ್ಲ ಇದನ್ನು ಸಾರಿ ವೇರ್ ಮಾಡಿರ್ತಾರೆ, ಈ ಧಾರಾವಾಹಿಗಳಲ್ಲೆಲ್ಲ ನೋಡಿದ್ದೀನಿ. ಬಾರ್ಡರ್ ಮಾತ್ರ ಕೆಂಪಲ್ಲಿ ಇರುತ್ತೆ. ಇದು ಈ ಥರ ಬರುತ್ತೆ, ಬ್ಲ್ಯಾಕಲ್ಲೇ ಇದೆ ಇದು ಅಷ್ಟೇ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ. ಹಾಗೆಯೇ ಬ್ಲ್ಯಾಕ್ ಬೆರ್ರಿ, ಇದು ತುಂಬ ಸಕ್ಕತ್ತಾಗಿದೆ ಸಾರಿ. ವೇರ್ ಮಾಡಿದಂತೂ ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ. ಈ ಥರ ಡಿಸೈನ್ ಬರುತ್ತೆ, ಬಾರ್ಡ್ರ್ ಈ ಥರ ಬರುತ್ತೆ. ಇದೆಲ್ಲ ನಿಮಗೆ 1000 ಒಳಗಡೆ ಇದೆ, ಓಕೆ. ಎಷ್ಟು ಅಂತೇಳಿ ನಿಮಗೆ ಬೇಕು ಅಂತಿದ್ರೆ ಹೇಳಿ. ಇದರಲ್ಲಿ 2 ಸಾರಿ ತರಿಸಿದ್ದೀನಿ ನಾನು. ಹಾಗೆಯೇ ಇನ್ನೊಂದು ಕಲರಲ್ಲಿದೆ, ಈ ಕಲರಲ್ಲಿ. ಸೊ ಇದು ಕೂಡ ಅಷ್ಟೇ ಸಖತ್ತಾಗಿದೆ ಕಲರು. ಅಗಲ ಬಾರ್ಡ್ರ್ ಬರುತ್ತೆ. ಅದರಲ್ಲಿ 2 ಸಾರಿಯನ್ನು ತರಿಸಿದ್ದೀನಿ. ಸೊ ನೋಡಿ ತುಂಬ ಚೆನ್ನಾಗಿದೆ, ಓಕೆನಾ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದೆಲ್ಲ ಕಲರ್ಸು. ನನಗಂತೂ ಸಖತ್ತಾಗಿ ಇಷ್ಟ ಆಯಿತು. ಇದೆಲ್ಲ 1000 ಒಳಗಡೆ ಇದೆ, ಬಟ್ ಇದು ಪ್ರೀಮಿಯಂ ಕ್ವಾಲಿಟಿಯಲ್ಲಿದೆ, ಓಕೆ. ಫುಲ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿದು ಬರುತ್ತೆ ನಿಮಗೆ ಸಾರಿಗಳು. ಇನ್ನು ತುಂಬ ಇದೆ. ಪೆಟಿಕೋಟ್ಸ್ ಇರ್ಬೋದು. ಪೆಟಿಕೋಟ್ಸ್ ಎಲ್ಲ ನಿಮಗೆ 150 ರುಪೀಸ್ಗೆ ಕೊಡ್ತಾ ಇದ್ದೀನಿ. ಕಲರ್ಸು ಹೋಗಲ್ಲ. ಹಾಗೆಯೇ ಸಾಫ್ಟ್ ಇದೆ. ವಾಶ್ ಮಾಡಿ ಆದ ನಂತರ ಫುಲ್ ಸಾಫ್ಟ್ ಬರುತ್ತೆ. ಯಾಕಂದರೆ ನಾನು ಕೂಡ ಯೂಸ್ ಮಾಡ್ತಾ ನಿಮಗೆ ನಾನು ಹೇಳೋದು. ಸೊ ಹಾಗಾಗಿ 150 ರುಪೀಸಿಗೆಲ್ಲ. ಹಾಗೆಯೇ 150 ಇದೆ 7 ಪಾರ್ಟು. ಇನ್ನು 8 ಪಾರ್ಟಲ್ಲಿ ಸ್ವಲ್ಪ ಜಾಸ್ತಿ ರೇಟಿದು ಕೂಡ ಇದೆ. ಇದು ಫುಲ್ ಕಾಟನ್ ಬರುತ್ತೆ, ಸ್ಮೂತ್ ಕಾಟನ್ ಬರುತ್ತೆ. ಕಲರ್ಸ್ ಯಾವುದು ಕೂಡ ಪೆಟಿಕೋಟ್ಸಲ್ಲಿ ಹೋಗಲ್ಲ. ಹಾಗೆಯೇ ಅವಾಸ ಟಾಪ್ ನಾನು ಹೇಳಿದ್ದೆ, ಇದು ಅವ್ರು ತೆಗ್ದಿಡಕ್ಕೆ ಹೇಳಿದ್ರು. ಅವಾಸ ಟಾಪ್ 8 ಕಲರ್ಸ್ ಇದೆ. ಬ್ರ್ಯಾಂಡೆಡ್ 380 ರುಪೀಸ್, ಓನ್ಲಿ 380 ರುಪೀಸ್. ಮಿನಿಮಮ್ 3ಗಿಂತ ಜಾಸ್ತಿ ಪರ್ಚೇಸ್ ಮಾಡಬೇಕು. ಆ್ಯಕ್ಚುಲಿ ಇದರ ರೇಟ್ ಬಂದು 899. ನೋಡಿ ಇದರಲ್ಲೇ ಇರುತ್ತೆ ರೇಟು 899. ಬಟ್ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಇಷ್ಟಪಟ್ಟರು. ಇಲ್ಲಿ ಬಂದಿರೋ ಕಸ್ಟಮರ್ಗಳು ಕೂಡ ಅಷ್ಟೇ ತುಂಬ ಇಷ್ಟಪಟ್ಟರು. ಇಷ್ಟು ಕಡಿಮೆಗೆ ಕೊಡ್ತಾ ಇದ್ದೀರಲ್ವಾ ಅಂಥೇಳಿ. ಯಾಕಂದರೆ ಎಷ್ಟು ಕಡಿಮೆಗೆ ಎಲ್ಲೂ ಸಿಗಲ್ಲ ಆವಾಸ ಟಾಪ್ಗಳು ಅಂತೇಳಿ. ಬಟ್ ನೀವು ಏನು ಅಂತಂದರೆ ಮಿನಿಮಮ್ 3ಗಿಂತ ಜಾಸ್ತಿ ತಗೊಳ್ಬೇಕು. 899. ಇದರಲ್ಲಿ ನಿಮಗೆ ಸೈಜ್ ಎಸ್, ಎಲ್, ಎಮ್, XL, XXL ಎಲ್ಲ ಕೂಡ ಸೈಜ್ ಸಿಗುತ್ತೆ. XXL ತನಕ. ಇನ್ನು ನೆಕ್ಸ್ಟ್ ಬಂದು ತೆಗ್ದಿಡಕ್ಕೆ ಹೇಳಿದಾರೆ, ಅವ್ರು ಬರ್ತಾರೆ ಇಲ್ವೋ ಗೊತ್ತಿಲ್ಲ. ಇದು ಬಂದು ನಿಮಗೆ ಏನು ಗೊತ್ತಾ, ಸಾರಿ ಪಟಿಯಾಲ ಪ್ಯಾಂಟು, ಪಟಿಯಾಲ ಟಾಪು, ಪ್ಯಾಂಟು, ವೇಲು ಸೆಟ್, ಓಕೆ. ಇದೆಲ್ಲ ನಿಮಗೆ ಕಡಿಮೆ ಬಜೆಟಲ್ಲಿ ಕೊಡ್ತಾ ಇದ್ದೇನೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇವಾಗ ನೀವು ಪೀಸ್ ತಗೊಂಡು ಹೊಲಿಯೋದಿದ್ರೆ ಎಷ್ಟಕ್ಕೆ ಹೊಲಿತೀರಾ ಗೊತ್ತಾ? ಹೊಲಿಯೋದಕ್ಕೇನೆ 800ಗಿಂತ ಮೇಲೆ ಇದೆ. ಇನ್ನಾದ್ರೆ ಪೀಸಿಗೆ ಎಷ್ಟು ಇರ್ಬೋದಲ್ವಾ. ಬಟ್ ಇದು ಚೆನ್ನಾಗಿದೆ, ಲೈನಿಂಗ್ ಹಾಕಿ ಇದು ಹೊಲ್ದಿರುವಂಥದ್ದು. ಇದರಲ್ಲಿ ಇನ್ನ ಒಂದು 7 8 ಕಲರ್ಸ್ ಏನಿದೆ, ಒಂದು 5 ಏನೋ ಕಲರ್ಸ್ ಇದು ಸೇಲ್ ಆಗಿದೆ. ಸೊ ನಿಮಗೆ ಬೇಕು ಅಂತಿದ್ರೆ ನೀವು ಕಮೆಂಟ್ ಮಾಡಿ, ಮೆಸೇಜ್ ಮಾಡಿ, ಓಕೆನಾ. ಇದರಲ್ಲಿ ತುಂಬ ಕಲರ್ಸ್ ಇದೆ. ಎಷ್ಟೆಷ್ಟು ಚೆನ್ನಾಗಿರೋ ಕಲರ್ಸ್ ಇದೆ ಗೊತ್ತಾ, ತುಂಬ ಸಖತ್ತಾಗಿ ಕಾಣಿಸುತ್ತೆ ಕಲರ್ಸು. ನಿಮಗೆ ಬೇಕು ಅಂತಿದ್ರೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಗ್ರೂಪಲ್ಲಿ ಜಾಯ್ನ್ ಆಗಿ. ಗ್ರೂಪಲ್ಲಿ ಫೋಟೋಸ್ಗಳನ್ನು ಹಾಕ್ತಾ ಇರ್ತೀನಿ. ಇನ್ನು ತುಂಬ ಇದೆ, ಓಕೆನಾ. ಸಾರಿಗಳು ತುಂಬ 280 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 280 250ರಿಂದ ಸ್ಟಾರ್ಟ್ ಆಗುತ್ತೆ ಡೈಲಿ ವೇರ್ ಸಾರಿಗಳು. ತುಂಬ ಅಂದರೆ ತುಂಬ ಇದೆ. ಇನ್ನು ನಿಮಗೆ ಯಾವುದು ಬೇಕು ಅಂತ ಹೇಳಿ. ಸೊ ನೆಕ್ಸ್ಟ್ ಬಂದು ಇದೊಂದು ತೋರಿಸ್ಬೇಕು.
ಇದು ಕಾಟನ್ ಅಲ್ಲಿ ಬರುತ್ತೆ, ನಿಮಗೆ ಕಾಟನ್ ಸಿಲ್ಕ್ ಮಿಕ್ಸ್ ಬರುತ್ತೆ. ಬಟ್ ಇದರಲ್ಲಿ ನಿಮಗೆ ರನ್ನಿಂಗ್ ಬ್ಲೌಸ್ ಇದೆ, ಹಾಗೇನೆ ಕಲಂಕಾರಿ ಬ್ಲೌಸ್ ಕೂಡ ಸಿಗ್ತಾ ಇದೆ. ಇದು ಕೂಡ ಅಷ್ಟೇ ತುಂಬಾ 1000 ಒಳಗಡೆ ಇದೆ. ಯಾರಿಗೆ ಬೇಕು ಬೇಗ ಬೇಗ ಕಾಮೆಂಟ್ ಮಾಡಿ. ಇದರಲ್ಲಿ 2 ಕಲರ್ಸ್ ಇದೆ, ಯಾವ್ದು ಬೇಕು ಅಂತ ಹೇಳಿ ನಾನು ಅದನ್ನ ನಿಮಗೆ ಫೋಟೋಸ್ ಕಳಿಸ್ತೀನಿ. ಓಕೆನಾ, ಫುಲ್ ಓಪನ್ ಮಾಡಿಬಿಟ್ಟು ಫೋಟೋಸನ್ನು ಕಳಿಸ್ತೀನಿ ನಿಮಗೆ. ಹಾಗಿದ್ರೆ ನೆಕ್ಸ್ಟ್ ಬಂದು ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ನಾನು ಹೊಲಿತಾ ಇದ್ದೀನಿ ಬ್ಲೌಸು. ಸೊ ಇದು ನಮ್ಮನೆ ತಗೊಂಡಿರೋ ಬ್ಲೌಸ್ ಪೀಸ್ 3 ತಗೊಂಡಿದ್ದಾರೆ. ಅದರಲ್ಲಿ ಈಗ 1 ಆಯ್ತು, ಇನ್ನು 2 ಹೊಲಿಬೇಕು. 2ರಲ್ಲಿ ಇನ್ನೊಂದನ್ನ ಅರ್ಧ ಹೊಲಿದಿಟ್ಟಿದ್ದೀನಿ, ಇನ್ನು ಅರ್ಧ ಕಂಟಿನ್ಯೂಷನ್ ಮಾಡಬೇಕು. ಸೊ ಇದು 70 ರೂಪೀಸ್ನ ಬ್ಲೌಸ್ ಪೀಸು. 37 ಸೈಜ್ಗೆ ಇದು ಹೊಲಿದಿರೋದು. ಓಕೆನಾ, 37 ಸೈಜು. ಹಾಗೇನೆ ಬ್ಲೌಸ್ ಸ್ಲೀವ್ಸ್ ಉದ್ದ ಬಂದು 7.5 ಇಷ್ಟು ಉದ್ದ ಬರುತ್ತೆ. ಇಷ್ಟು ಉದ್ದ ಅಂತ ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ತನಕ ಬರುತ್ತೆ ಉದ್ದ. ಓಕೆ, ಇಷ್ಟು ಬಂದ್ರೆ ಸಾಕಾಗುತ್ತೆ. ನಾನು ಎಷ್ಟೆಷ್ಟಕ್ಕೆ ಹೊಲಿಬೋದು ಅಂತ ಅದು ಆಲ್ರೆಡಿ ವಿಡಿಯೋ ಮಾಡಿದ್ದೆ. ಬಟ್ ಇದು ನನಗೆ ಬಟ್ಟೆ ತುಂಬ ಇಷ್ಟ ಆಯಿತು. ಓಕೆನಾ, ಸೊ ನಂಗೆ ಹೊಲ್ದಿರೋದು ಕೂಡ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ನಿಮಗೆ ನಾನು ಮತ್ತೆ ತೋರಿಸ್ತಾ ಇದ್ದೀನಿ. ಇದು ಬಂದು ಫ್ರಂಟಲ್ಲಿ ಇನ್ನು ಹುಕ್ಸ್ ಎಲ್ಲ ಹಾಕ್ಬೇಕಷ್ಟೇ. ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನಾನು ಹೊಲ್ದಿದ್ದೀನಿ ಅಂತ. 3 ಬ್ಲೌಸ್ ಪೀಸ್ 70 ರೂಪೀಸ್, ಓನ್ಲಿ 70 ರೂಪೀಸ್. 37 ಸೈಜ್ ಇದು ಹೊಲ್ದಿರೋದು. 38 ಸೈಜ್ ತನಕ ನೀವು ಹೊಲಿಬೋದು. ಓಕೆ, ಇನ್ನು ನೆಕ್ಸ್ಟ್ ಕೂಡ ಅಷ್ಟೇ ಲೆಗ್ಗಿನ್ಸ್ ಇದೆ ಅಲ್ವಾ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಲೆಗ್ಗಿನ್ಸ್ ನಿಮಗೆ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಸಿಗ್ತಾ ಇದೆ. ಅದು ಕೂಡ ಬ್ರ್ಯಾಂಡೆಡ್ ಲೆಗ್ಗಿನ್ಸ್, GM ಬ್ರ್ಯಾಂಡೆಡ್ಗಳೆಲ್ಲ 250 ರೂಪೀಸ್ಗೆ ಸಿಗ್ತಾ ಇದೆ. ಸೈಜ್ ಬಂದು ನಿಮಗೆ XL XXL ಇರೋದು. ಓಕೆ, L ಸೈಜ್ ಇಲ್ಲ, XL XXL ಇದೆ. ಹಾಗೇನೆ ಸಿಗರೇಟ್ ಪ್ಯಾಂಟ್ ಅಂತೇಳಿ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಅದು ಕೂಡ ಇದೆ. ಸೊ ಲೆಗ್ಗಿನ್ಸ್ ಅಂತೂ ಬೆಲ್ಟ್ ಫಿಟ್ ಲೆಗ್ಗಿನ್ಸು ಇದೆ. ನಿಮ್ಗೆ ಯಾವ ತರ ಇದು ಸೊಂಟ ಯಾವ ತರ ಇದ್ಬೇಕು ಆ ತರದ ಟೈಪ್ ಅಲ್ಲಿ ಇದೆ. ಬೆಲ್ಟ್ ಫಿಟ್ ಅಲ್ಲಿ ಇದೆ, ಈ ಟೈಪ್ ಅಲ್ಲಿ ಬರುತ್ತೆ. ಹಾಗೇನೆ 150 ರೂಪೀಸ್ಗೆ ನಾರ್ಮಲ್ ಲೆಗ್ಗಿನ್ಸ್ ನಿಮ್ಗೆ ಸಿಗ್ತಾ ಇದೆ. 150 ರೂಪೀಸ್ಗೆ ಆಂಕಲ್ ಲೆಂತ್ ಅಲ್ಲ, ನಾರ್ಮಲ್ ಫುಲ್ ಲೆಂತ್. ಓಕೆ, ಇದೆಲ್ಲ ಇದೆ, ಇಷ್ಟು ಕಡಿಮೆಗೆಲ್ಲ ಇದೆ. ಇನ್ನ ಟಾಪ್ಸ್ಗಳಿದೆ, ಟಾಪ್ ಪ್ಯಾಂಟ್ ಸೆಟ್ಗಳಿದೆ. ನೀವು ಗ್ರೂಪ್ ಅಲ್ಲಿ ಜಾಯ್ನ್ ಆದ್ರೆ ಅದೆಲ್ಲ ನಾನು ಹಾಕ್ತಾ ಇರ್ತೀನಿ. ಸೊ ನಿಮ್ಗೆ ವಿಡಿಯೋ ಮಾಡಿ ಹೇಳ್ಬೇಕು ಅಂತಂದ್ರೆ ನೀವು ಖಂಡಿತವಾಗ್ಲೂ ಕಾಮೆಂಟ್ ಮಾಡ್ಬೋದು. ಓಕೆ, ಇದಿಷ್ಟು ಮಾಹಿತಿಯನ್ನ ಹೇಳ್ಬೇಕಿತ್ತು. ಸೊ ಹಾಗಾಗಿ ಯಾರು ಕೂಡ ಮೋಸ ಹೋಗಬೇಡಿ ಆನ್ಲೈನ್ಗಳಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ. ನಿಮಗೆ ನಾವು ಏನು ಅಂತಂದ್ರೆ, ನೀವು ಈಗ ಆನ್ಲೈನ್ ಫ್ಲಿಪ್ಕಾರ್ಟ್, ಮೀಶೋ ಈ ತರ ಯಾವುದೇ ಇರ್ಬೋದು, ಅದರಲ್ಲಿ ನಿಮಗೆ ಯಾರು ಕೂಡ ಸಾರಿ ಓಪನ್ ಮಾಡಿಬಿಟ್ಟು ಬ್ಲೌಸ್ ಪೀಸ್ ಈ ತರ ಕಲರ್ ಇದೆ, ಸೆರ್ಗು ಈ ತರ ಕಲರ್ ಇದೆ, ಇದು ಈ ತರ ಕ್ವಾಲಿಟಿ ಇದೆ ಅಂತೇಳಿ ಎಲ್ಲೂ ಕೂಡ ನೀವು ಲೆಕ್ಕಾಚಾರಗಳನ್ನ ಮಾಡದೆ ನೀವು ಡೈರೆಕ್ಟ್ ಆಗಿ ಹೋಗಿ ಶಾಪ್ ಇದು ಮೀಶೋ ಆ್ಯಪ್ಗಳಲ್ಲಿ ಡೈರೆಕ್ಟ್ ಹೋಗಿ ಶಾಪಿಂಗ್ ಮಾಡ್ತೀರಾ. ಬಟ್ ನಮ್ಮಲ್ಲಿ ಬಂದಾಗ ಬ್ಲೌಸ್ ಪೀಸ್ ಹೇಗಿದೆ, ಅದರ ಸೆರ್ಗು ಹೇಗಿದೆ ಎಲ್ಲ ಕೇಳಿ 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 ಲಾಸ್ಟಿಗೆ ತಗೊಳ್ಳದೆ ಇದ್ದವರು ಕೂಡ ಇದ್ದಾರೆ. ಬಟ್ ಅದಕ್ಕೆ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಬಟ್ ನಾವೇನು ಅಂತಂದ್ರೆ ಬ್ಲೌಸ್ ಪೀಸ್ ಯಾವ ತರ ಕಲರ್ ಇದೆ, ಬಾರ್ಡ್ರ್ ಯಾವ ತರ ಕಲರ್ ಬರುತ್ತೆ, ಹಾಗೇನೆ ಇದು ಯಾವ ಕ್ವಾಲಿಟಿಯಲ್ಲಿದೆ ಎಲ್ಲ ವಿಡಿಯೋ ಮಾಡಿ ನಾವು ಕಳಿಸ್ತೀವಿ. ಸೊ ಹಾಗಾಗಿ ಯಾರು ಕೂಡ ಇದು ಮಾಡೋದಕ್ಕೆ ಹೋಗ್ಬೇಡಿ. ಸೊ ಇದಿಷ್ಟು ಮಾಹಿತಿಯನ್ನ ಹೇಳಬೇಕಿತ್ತು. ಇನ್ನೂ ಕೂಡ ಅಷ್ಟೇ ವಿಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ. ಈ ಥರ ಸಾರಿಗಳ ಬಗ್ಗೆ ಇರ್ಬೋದು, ಯಾವುದೇ ಇರ್ಬೋದು. ಟೈಲರಿಂಗ್ ವಿಡಿಯೋ ಕೂಡ ಹಾಕಬೇಕು ಅಂತ ಅನ್ಕೊಂಡಿದ್ದೀನಿ. ಬಟ್ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆನಾ, ಥ್ಯಾಂಕ್ ಯು ಸೋ ಮಚ್. ಯಾವ ಥರ ನನಗೆ ಯೂಟ್ಯೂಬಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಅದೇ ರೀತಿ ನನ್ನ ಬಿಸ್ನೆಸ್ಸಿಗೂ ಕೂಡ ಸಪೋರ್ಟ್ ಅನ್ನ ಮಾಡಿ. 17,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಬಟ್ ಯೂಟ್ಯೂಬಿನ ಒಂದು 15-20 ಜನ ಏನೋ ಬಂದಿದ್ದಾರೆ ಅಷ್ಟೇ ನಮ್ಮ ವಾಟ್ಸಪ್ ಗ್ರೂಪಿಗೆ. ಹಾಗಾಗಿ ಇನ್ನ ಜಾಸ್ತಿ ಏನು ಅಂತಂದ್ರೆ ನಮ್ಮ ಕಡೆಯಿಂದ ನೀವು ಪರ್ಚೇಸ್ ಮಾಡಿ ಕ್ವಾಲಿಟಿ ಹೇಗಿದೆ ಅಂತೇಳಿ ನಿಮ್ಗೇನೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದೆಲ್ಲ ಕಲರ್ಸ್ ನೋಡಿದಾಗ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಫುಲ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ. ಸೊ ಹಾಗಾಗಿ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಂಟಿನ್ಯೂಯೇಷನ್ ವ್ಲಾಗ್ ಅನ್ನ ಮಾಡ್ತೀನಿ. ಓಕೆನಾ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.